ಅದಕ್ಕಿರೋದು ಒಂದೇ ದಾರಿ. ಏನದು? ಅವನನ್ನು ಕೊಂದುಬಿಡೋದು. ಹೌದು ಶೀಲಂ, ಅವನು ಯಾಕೆ ಬದುಕಿರ್ಬೇಕು ಹೇಳು? ಅವನಿಂದ ಯಾರಿಗೇನು ಪ್ರಯೋಜನ ಇದೆ? ಉಪಯೋಗ ಇರೋದು ಆ ಶಾರದಾ ದೇವಿಗೆ ಮಾತ್ರ. ಶೀಲಂ, ಅವನನ್ನು ಸಾಯಿಸ್ಬಿಡೋಣ. ಈಗ ಹೆದರ್ಕೊಂಡು ಬದುಕೋದ್ಕಿಂತ ಹೆದರಿಸೋಣ. ಅದು ಸುಲಭ ಅಲ್ಲ. ನೀನು ಸುಮ್ಮನಿರು. ನಾನು ಜೈಲಿಗೆ ಹೋದ್ರೂ ಚಿಂತೆ ಇಲ್ಲ. ನಾನು ಅವನ ಸಾವು ನೋಡಬೇಕು. ನನ್ನ ಮನ್ಸನ್ನು ಕೆಡಿಸಿದ್ದೆ ಅವನು. ಅವನಿಂದ ನಾನು ಹಾಳಾದೆ. ಅದಕ್ಕೆ ಸಾಯಿಸೋದೊಂದೇ ಪರಿಹಾರ ಅಲ್ಲ ನಂಜುಗುಡಿ. ಶೀಲಂ, ನನ್ನ ಭಾವನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಿದ್ದು ಅವನೇ ಅಂತ ನನಗೆ ಗೊತ್ತಿದೆ. ನಿನ್ನನ್ನು ಅಟ್ಯಾಕ್ ಮಾಡಿಸಿದ್ದು ಅವನೇ ಅಲ್ವಾ? ಸೊ ಅವನು ಬದುಕಬಾರ್ದು. ಯಾವುದೇ ಕಾರಣಕ್ಕೂ ನೀನು ಈ ರೀತಿ ಎಲ್ಲ ಯೋಚನೆ ಮಾಡಬಾರ್ದು. ಈ ಮನೆ ಕೆಟ್ಟ ಹೆಸರು ಬರುತ್ತೆ. ಅವನಿಗೆ ಮನೆಗೆ ಬಂದರೆ ಒಳ್ಳೆ ಹೆಸರು ಬರುತ್ತೆ ಅನ್ಕೊಂಡಿದ್ಯಾ? ವಿಷ ಸರ್ಪ ಅವನು. ಇಡೀ ಕುಟುಂಬನೇ ನುಂಗ್ಬಿಡ್ತಾನೆ. ಅಮ್ಮ ಮಗಂಗೆ ಆಸ್ತಿ ಹುಚ್ಚಿಡ್ದಿದೆ. ಅವನು ಮುಂದ್ಬಿಟ್ಟು ಆಟ ಆಡ್ತಿದ್ದಾಳೆ. ಆ ಮಗನ್ನ ಇಲ್ಲ ಅನ್ಸ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ನೀವೇನು ಯೋಚನೆ ಮಾಡಬೇಡಿ. ಯಾರಿಗೂ ಗೊತ್ತಾಗ್ದಾರೋ ಹಾಗೆ ನಾನು ಮಾಡ್ತೀನಿ. ನಾನು ಪದೇ ಪದೇ ಆ ಮನೆಗೆ ಹೋಗ್ತಾ ಇದ್ರೆ ಆ ಮನೆಯವ್ರಿಗೆ ಅನುಮಾನ ಬಂದ್ರೆ ಏನು ಮಾಡೋದು? ಅನುಮಾನ ಬರುತ್ತೆ ಅಂತ ನೀನು ಇಲ್ಲೇ ಇದ್ರೆ ಅಲ್ಲಿ ಏನು ನಡೀತಿದೆ ಅಂತ ನಮ್ಗೆ ಗೊತ್ತಾಗೋದು ಹೇಗೆ? ಈಗಾಗಲೇ ರಾಧಿಕಾ ಮತ್ತು ಶೀಲಂಗೆ ನಮ್ಮೆಲ್ಲ ವಿಚಾರನೂ ಗೊತ್ತಾಗಿದೆ. ನಂಜುಗುಡಿಗೆ ನಾನು ನೀನು ತಾಯಿ ಮಗ ಅನ್ನೋದು ಗೊತ್ತಾಗಿದೆ. ನಾವೆಂಥ ಅಪಾಯದಲ್ಲಿದ್ದೀವಿ ಅನ್ನೋದು ನಿನಗೆ ಗೊತ್ತಾಗಿಲ್ಲ. ನಮ್ಮ ಹತ್ರ ಇರೋ ಪೇಪರ್ಗಳಿಗೆ ಆ ಮನೆಯವ್ರ ಸಹಿ ಬೀಳೋವರೆಗೂ ನಾವು ತುಂಬ ಹುಷಾರಾಗಿರಬೇಕು. ಅದೇ ಹೇಗೆ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮನೆಯಿಂದ ಫೋನ್ ಅಟೆಂಡ್ ಮಾಡು. ಏನು ವಿಚಾರ ಅಂತ ಹೇಳು. ಹಲೋ ಹಲೋ, ನಾನು ಸೌಪರ್ಣಿಕಾ. ಹೇಳಿಮ್ಮ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀನು ಹೇಗಿದ್ಯಾ? ಎಲ್ಲಿದ್ಯಾ ನೀನು? ಕೇಳಿಸ್ತಿದ್ಯಾ? ಎಲ್ಲಿದ್ಯಾ ನೀನು? ಅಮ್ಮ, ಸ್ವಲ್ಪ ಹೊರಗಿದ್ದೀನಿ. ಹೇಳಿ, ಏನು ವಿಷಯ? ನೋಡು, ಇನ್ನು ಮುಂದೆ ಹೊರಗಿರೋದು, ಸಂಬಂಧಿಕರ ಮನೆಗೆ ಹೋಗೋದು ಎಲ್ಲ ಬಂದ್. ಕೇಳಿಸ್ತಿದ್ಯಾ ನಾನು ಹೇಳ್ತಿರೋದು? ಹಾ, ಹೇಳಿಮ್ಮ. ಇನ್ಮೇಲೆ ಸ್ವಲ್ಪ ದಿನ ನಮ್ಮ ಮನೇಲೇ ಇರಬೇಕಾಗುತ್ತೆ. ಅಮ್ಮ, ಸರಿಯಾಗಿ ಕೇಳಿಸ್ತಾ ಇಲ್ಲ. ಇನ್ನೊಂದ್ಸರಿ ಹೇಳಿ. ಇನ್ಮೇಲೆ ನೀನು ಸ್ವಲ್ಪ ದಿನ ನಮ್ಮನೇಲೆ ಇರಬೇಕಾಗುತ್ತೆ ಅಂದೆ. ಅಮ್ಮ, ಏನು ಹೇಳ್ತಾ ಇದ್ದೀರಾ? ಇನ್ನು ಸ್ವಲ್ಪ ದಿನ ನಿಮ್ಮನೇಲಿರ್ಬೇಕಾ? ಯಾಕಮ್ಮ? ಯಾಕೆ ಅಂದ್ರೆ ರಾಧಿಕನ್ ದತ್ತು ತಗೊಳ್ಳೋ ಕಾರ್ಯಕ್ರಮ ಮನೇಲಿದೆ ಅಂತ ಗೊತ್ತು ತಾನೆ.